ಮುರಳಿಯ ದಿನಾಂಕ 28/4/2026. ಪ್ರಾತಃ ಮುರಳಿ ಬಾಪ್ದಾದ ಮಧುಬನ. ತಂದೆ ತಿಳಿಸುತ್ತಾರೆ, ಮಧುರ ಮಕ್ಕಳೇ, ತಂದೆಯ ಸಮಾನ ಪ್ರೀತಿಪಾತ್ರರಾಗಲು ತಮ್ಮನ್ನು ತಾವು ಆತ್ಮ ಬಿಂದು ಎಂದು ತಿಳಿದು ಬಿಂದು ತಂದೆಯನ್ನು ನೆನಪು ಮಾಡಿರಿ. ಪ್ರಶ್ನೆ: ನೆನಪಿನಲ್ಲಿ ಇರುವ ಗುಪ್ತ ಆಳವಾದ ಪರಿಶ್ರಮ ಪ್ರತಿಯೊಬ್ಬ ಮಗು ಮಾಡಬೇಕು, ಏಕೆ? ಉತ್ತರ: ಏಕೆಂದರೆ ನೆನಪೇ ಇಲ್ಲದೆ ಆತ್ಮ ಪಾಪಾತ್ಮನಿಂದ ಪುಣ್ಯಾತ್ಮ ಆಗುವುದಿಲ್ಲ. ಯಾವಾಗ ಗುಪ್ತ ನೆನಪಿನಲ್ಲಿ ಇರುತ್ತೀರ, ದೇಹಿ ಅಭಿಮಾನಿ ಆಗುತ್ತೀರ, ಆಗ ವಿಕರ್ಮ ವಿನಾಶವಾಗುವುದು. ಧರ್ಮರಾಜನ ಶಿಕ್ಷೆಗಳಿಂದ ಬಚಾವಾಗುವ ಸಾಧನವೇ ಆಗಿದೆ ಬಾಬಾರವರ ನೆನಪು. ಮಾಯೆಯ ಬಿರುಗಾಳಿಗಳು ನೆನಪಿನಲ್ಲಿಯೇ ವಿಘ್ನ ಹಾಕುತ್ತೆ. ಆದ್ದರಿಂದ ನೆನಪಿನ ಗುಪ್ತ ಪರಿಶ್ರಮ ಪಡಿ, ಆಗ ಲಕ್ಷ್ಮೀನಾರಾಯಣರಂತೆ ಲವ್ಲಿ ಆಗುತ್ತೀರಾ, ಪ್ರೀತಿಪಾತ್ರರಾಗುತ್ತೀರಾ. ಗೀತೆ. ಓಂ ನಮೋ ಶಿವಾಯ. ಓಂ ಶಾಂತಿ. ಈ ಮಹಿಮೆಯಾಗಿದೆ ಎಲ್ಲರ ತಂದೆ ಶಿವ ತಂದೆಯದು. ನೆನಪು ಮಾಡಲಾಗತ್ತೆ ಭಗವಂತ ಅಂದರೆ ಅರ್ಥ ತಂದೆಯನ್ನು. ಅವರಿಗೆ ಮಾತಾ ಪಿತಾ ಎಂದು ಹೇಳಲಾಗುವುದು ಅಲ್ವಾ, ಗಾಡ್ ಫಾದರು ಎಂದು ಹೇಳಲಾಗುವುದು. ಈ ರೀತಿಯೆಲ್ಲ ಎಲ್ಲ ಮನುಷ್ಯರಿಗೆ ಗಾಡ್ ಫಾದರ್ ಎಂದು ಹೇಳುತ್ತೇವೆ ಎಂದಲ್ಲ. ಬಾಬಾ ಅಂದರೆ ತಂದೆ ಎಂದು ಲೌಕಿಕ ತಂದೆಗೂ ಸಹ ಹೇಳುತ್ತೇವೆ. ಲೌಕಿಕ ತಂದೆ ಯಾರಿಗೆ ಹೇಳುತ್ತೇವೆ, ಅವರು ಮತ್ತೆ ಪಾರಲೌಕಿಕ ತಂದೆಯನ್ನು ನೆನಪು ಮಾಡುತ್ತಾರೆ. ವಾಸ್ತವದಲ್ಲಿ ನೆನಪು ಮಾಡುವಂತಹದ್ದು ಆತ್ಮ ಆಗಿದೆ. ಲೌಕಿಕ ತಂದೆಯನ್ನು ನೆನಪು ಮಾಡುತ್ತದೆ. ಆ ಆತ್ಮ ತನ್ನ ರೂಪವನ್ನು ಕರ್ತವ್ಯವನ್ನು ತಿಳಿದುಕೊಂಡಿಲ್ಲ. ಆತ್ಮ ತನ್ನನ್ನು ತಾನು ತಿಳಿದುಕೊಂಡಿಲ್ಲ ಅಂದಾಗ ಭಗವಂತನನ್ನು ಹೇಗೆ ತಿಳಿದುಕೊಳ್ಳುವುದು? ತಮ್ಮ ಲೌಕಿಕ ತಂದೆಯನ್ನಂತೂ ಎಲ್ಲರೂ ತಿಳಿದುಕೊಂಡಿದ್ದಾರೆ, ಅವರಿಂದ ಆಸ್ತಿ ಸಿಗುವುದು. ಇಲ್ಲವೆಂದರೆ ನೆನಪು ಏಕೆ ಮಾಡುವುದು? ಪಾರಲೌಕಿಕ ತಂದೆಯಿಂದ ಅವಶ್ಯವಾಗಿ ಆಸ್ತಿ ಸಿಗುವುದು. ಹೇಳ್ತಾರೆ ಓ ಗಾಡ್ ಫಾದರ್ ಎಂದು. ಅವರಿಂದ ದಯೆ ಕ್ಷಮೆಯನ್ನು ಬೇಡುತ್ತಾರೆ, ಏಕೆಂದರೆ ಪಾಪ ಮಾಡುತ್ತಿರ್ತಾರೆ. ಇದು ಸಹ ಡ್ರಾಮಾದಲ್ಲಿ ನಿಗದಿಯಾಗಿದೆ. ಆದರೆ ಆತ್ಮನನ್ನು ತಿಳಿದುಕೊಳ್ಳುವುದು ಮತ್ತು ಪರಮಾತ್ಮನನ್ನು ತಿಳಿದುಕೊಳ್ಳುವುದು ಡಿಫಿಕಲ್ಟ್ ಸಬ್ಜೆಕ್ಟ್ ಆಗಿದೆ. ಈಸಿಗಿಂತ ಈಸಿಯೂ ಹೌದು, ಕಷ್ಟಕ್ಕಿಂತಲೂ ಕಷ್ಟವೂ ಹೌದು. ಬಲೆ ಎಷ್ಟೇ ವಿಜ್ಞಾನಿಗಳು ಅನೇಕ ರೀತಿಯ ಅನ್ವೇಷಣೆಗಳನ್ನು ಮಾಡಬಹುದು, ವಿಜ್ಞಾನವನ್ನು ಕಲಿಯಬಹುದು, ಅದರಿಂದ ಚಂದ್ರಮಂಡಲದವರೆಗೆ ಚಂದ್ರನವರೆಗೆ ಹೋಗಬಹುದು. ಆದರೂ ಸಹ ಈ ಜ್ಞಾನದ ಮುಂದೆ ಅದು ತುಚ್ಛವಾಗಿದೆ. ತಮ್ಮನ್ನು ಮತ್ತು ತಂದೆಯನ್ನು ತಿಳಿದುಕೊಳ್ಳುವುದು ದೊಡ್ಡ ಕಷ್ಟವಾಗಿದೆ. ಯಾರೆಲ್ಲ ಮಕ್ಕಳು ತಮ್ಮನ್ನು ತಾವು ಬ್ರಹ್ಮ ಕುಮಾರ ಕುಮಾರಿ ಎಂದು ಕರೆಸಿಕೊಳ್ಳುತ್ತಾರೆ, ಅವರು ಸಹ ತಮ್ಮನ್ನು ತಾವು ಆತ್ಮ ಎಂದು ನಿಶ್ಚಯ ಮಾಡಿಕೊಳ್ಳಬೇಕು. ನಾನು ಆತ್ಮ ಬಿಂದುವಾಗಿದ್ದೇನೆ, ನಮ್ಮ ತಂದೆಯೂ ಸಹ ಬಿಂದುವಾಗಿದ್ದಾರೆ ಎಂಬುದು ಮರೆತು ಹೋಗುತ್ತಾರೆ. ಇದಾಗಿದೆ ಕಷ್ಟದ ವಿಷಯ. ತಮ್ಮನ್ನು ತಾವು ಆತ್ಮ ಎಂಬುದನ್ನೇ ಮರೆತರೆ ತಂದೆಯನ್ನು ನೆನಪು ಮಾಡುವುದು ಸಹ ಮರೆಯುತ್ತಾರೆ. ದೇಹಿ ಅಭಿಮಾನಿ ಆಗುವ ಅಭ್ಯಾಸ ಇರುವುದಿಲ್ಲ. ಆತ್ಮ ಬಿಂದುವಾಗಿದೆ. ಆತ್ಮನಲ್ಲಿಯೇ 84 ಜನ್ಮಗಳ ಪಾತ್ರ ಅಡಕವಾಗಿದೆ. ನಾನು ಆತ್ಮ ಭಿನ್ನ ಭಿನ್ನ ಶರೀರವನ್ನು ಪಡೆದು ಪಾತ್ರ ಮಾಡುತ್ತಿದ್ದೇನೆ ಎಂಬುದು ಗಳಿಗೆ ಗಳಿಗೆಗೂ ಮರೆಯುತ್ತದೆ. ಮುಖ್ಯ ಮಾತೆ ಇದಾಗಿದೆ ತಿಳಿದುಕೊಳ್ಳಲು. ಆತ್ಮ ಮತ್ತು ಪರಮಾತ್ಮನನ್ನು ತಿಳಿದುಕೊಳ್ಳದ ವಿನಃ ಬಾಕಿ ಜ್ಞಾನವಂತೂ ಎಲ್ಲರ ಬುದ್ಧಿಯಲ್ಲಿ ಬರುತ್ತದೆ. ನಾವು 84 ಜನ್ಮ ಪಡೆಯುತ್ತೇವೆ, ಸೂರ್ಯವಂಶಿ ಚಂದ್ರವಂಶಿ ಆಗುತ್ತೇವೆ. ಈ ಚಕ್ರವಂತೂ ಬಹಳ ಸಹಜವಾಗಿದೆ, ತಿಳಿದುಕೊಳ್ಳುತ್ತಾರೆ ಎಲ್ಲರೂ. ಆದರೆ ಕೇವಲ ಚಕ್ರವನ್ನು ತಿಳಿದುಕೊಳ್ಳುವುದರಿಂದ ಅಷ್ಟು ಲಾಭವಿಲ್ಲ, ಎಷ್ಟು ತಮ್ಮನ್ನು ತಾವು ಆತ್ಮ ಎಂದು ನಿಶ್ಚಯ ಮಾಡಿಕೊಂಡು ತಂದೆಯನ್ನು ನೆನಪು ಮಾಡುವುದರಲ್ಲಿ ಲಾಭವಿದೆ. ನಾನು ಆತ್ಮ ನಕ್ಷತ್ರದಂತೆ ಇದ್ದೇನೆ ಮತ್ತು ತಂದೆಯೂ ಸಹ ನಕ್ಷತ್ರದಂತೆ ಅತಿ ಸೂಕ್ಷ್ಮವಾಗಿದ್ದಾರೆ. ಅವರೇ ಸದ್ಗತಿ ದಾತ ಆಗಿದ್ದಾರೆ. ಅವರನ್ನು ನೆನಪು ಮಾಡುವುದರಿಂದಲೇ ವಿಕರ್ಮ ವಿನಾಶವಾಗುವುದು. ಈ ವಿಧಾನದಿಂದ ಯಾರೂ ನಿರಂತರವಾಗಿ ನೆನಪು ಮಾಡುವುದಿಲ್ಲ, ದೇಹಿ ಅಭಿಮಾನಿ ಆಗುವುದಿಲ್ಲ.
ಗಳಿಗೆ ಗಳಿಗೆಗೂ ನೆನಪಿರಬೇಕು, ನಾನು ಆತ್ಮ ಆಗಿದ್ದೇನೆ. ತಂದೆಯ ಆಜ್ಞೆಯಾಗಿದೆ, ನನ್ನನ್ನು ನೆನಪು ಮಾಡಿದಾಗ ವಿಕರ್ಮ ವಿನಾಶವಾಗುವುದು. ನಾನು ಬಿಂದುವಾಗಿದ್ದೇನೆ, ಇಲ್ಲಿ ಪಾತ್ರಧಾರಿಯಾಗಿ ಬಂದಿದ್ದೇನೆ. ನನ್ನಲ್ಲಿ ಪಂಚವಿಕಾರಗಳ ತುಕ್ಕು ಹಿಡಿದಿದೆ. ಐರನ್ ಏಜಲ್ಲಿ ಇದ್ದೇನೆ, ಈಗ ಗೋಲ್ಡನ್ ಏಜಲ್ಲಿ ಹೋಗಬೇಕು. ಆದ್ದರಿಂದ ತಂದೆಯನ್ನು ಬಹಳ ಪ್ರೀತಿಯಿಂದ ನೆನಪು ಮಾಡಬೇಕು. ಈ ರೀತಿ ತಂದೆಯನ್ನು ನೆನಪು ಮಾಡಿದಾಗ ಆತ್ಮನಿಗೆ ಹಿಡಿದಿರುವಂತಹ ವಿಕಾರಗಳ ಪಾಪದ ತುಕ್ಕು ಬಿಟ್ಟು ಹೋಗುವುದು. ಇದಾಗಿದೆ ಪರಿಶ್ರಮ. ಸರ್ವೀಸ್ನ ಪರಿಶ್ರಮ ತುಂಬ ಪಡಬೇಕು. ಇಂದು ಈ ಸರ್ವೀಸು ಆಗತ್ತೆ, ಬಹಳ ಪ್ರಭಾವಿತರಾಗ್ತಾರೆ. ಆದರೆ ಬಾಬರ್ ತಿಳಿಸುತ್ತಾರೆ, ಆತ್ಮ ಮತ್ತು ಪರಮಾತ್ಮನ ಜ್ಞಾನದ ಮೇಲೆ ಸ್ವಲ್ಪವೂ ಪ್ರಭಾವಿತರಾಗಿಲ್ಲ. ಸರ್ವಿಸ್ ಕಡೆ ಪ್ರಭಾವಿತರಾಗ್ತಾರೆ, ಆದರೆ ಬಾಬರವ್ರಿಗೆ ಗೊತ್ತಾಗತ್ತೆ ಆತ್ಮ ಮತ್ತು ಪರಮಾತ್ಮನ ಜ್ಞಾನದ ಮೇಲೆ ಸ್ವಲ್ಪವೂ ಪ್ರಭಾವಿತರಾಗಿಲ್ಲ. ಭಾರತ ಸ್ವರ್ಗ ಮತ್ತು ನರಕ ಹೇಗಾಗತ್ತೆ, 84 ಜನ್ಮ ಹೇಗೆ ಪಡೆಯುತ್ತೇವೆ, ಸತೋ ರಜೋ ತಮೋನಲ್ಲಿ ಹೇಗೆ ಬರುತ್ತೇವೆ, ಕೇವಲ ಇದನ್ನು ಕೇಳಿ ಪ್ರಭಾವಿತರಾಗುತ್ತಾರೆ. ಪರಮಾತ್ಮ ನಿರಾಕಾರ ಆಗಿದ್ದಾರೆ, ಇದನ್ನು ಸಹ ತಿಳಿದುಕೊಳ್ಳುತ್ತಾರೆ. ಬಾಕಿ ನಾನು ಆತ್ಮನಾಗಿದ್ದೇನೆ, ನನ್ನಲ್ಲಿ 84 ಜನ್ಮಗಳ ಪಾತ್ರ ಅಡಕವಾಗಿದೆ. ಬಾಬಾರವರು ಬಿಂದುವಾಗಿದ್ದಾರೆ, ಅವರಲ್ಲಿ ಪೂರ್ತಿ ಜ್ಞಾನವಿದೆ. ಅವರನ್ನು ನೆನಪು ಮಾಡಬೇಕು. ಈ ಮಾತುಗಳನ್ನು ಯಾರೂ ತಿಳಿದುಕೊಳ್ಳುವುದಿಲ್ಲ, ಮುಖ್ಯ ಮಾತನ್ನೇ ತಿಳಿದುಕೊಳ್ಳುವುದಿಲ್ಲ. ವಿಶ್ವದ ಭೂಗೋಳ ಚರಿತ್ರೆಯ ಜ್ಞಾನ ತಂದೆಯೇ ಕೊಡುತ್ತಾರೆ. ಸರ್ಕಾರವು ಬಯಸುತ್ತದೆ ವಿಶ್ವದ ಭೂಗೋಳ ಚರಿತ್ರೆ ಇರಬೇಕು. ಇದಂತೂ ಅದಕ್ಕಿಂತಲೂ ಸೂಕ್ಷ್ಮ ಮಾತಾಗಿದೆ. ಆತ್ಮ ಏನಾಗಿದೆ, ಆತ್ಮನಲ್ಲಿ ಹೇಗೆ 84 ಜನ್ಮಗಳ ಪಾತ್ರವಿದೆ, ಅದು ಸಹ ಅವಿನಾಶಿಯಾಗಿದೆ. ಇದನ್ನು ನೆನಪು ಮಾಡಬೇಕು. ತಮ್ಮನ್ನು ತಾವು ಆತ್ಮ ಎಂದು ತಿಳಿದುಕೊಳ್ಳಬೇಕು ಮತ್ತು ತಂದೆಯನ್ನು ನೆನಪು ಮಾಡಬೇಕು. ಇದರಿಂದ ವಿಕರ್ಮ ವಿನಾಶವಾಗುವುದು. ಈ ಯೋಗದಲ್ಲಿ ಯಾರೂ ಸಹ ತತ್ಪರರಾಗಿ ಇರುವುದಿಲ್ಲ. ಈ ನೆನಪಿನಲ್ಲಿ ಇದ್ದಾಗ ಬಹಳ ಪ್ರೀತಿ ಪಾತ್ರರಾಗುತ್ತಾರೆ. ಈ ಲಕ್ಷ್ಮೀನಾರಾಯಣ ನೋಡಿ ಎಷ್ಟು ಪ್ರಿಯರಾಗಿದ್ದಾರೆ. ಇಲ್ಲಿನ ಮನುಷ್ಯರನ್ನು ನೋಡಿ ಹೇಗಿದ್ದಾರೆ. ಸ್ವಯಂ ಹೇಳುತ್ತಾರೆ, ನಮ್ಮಲ್ಲಿ ಯಾವ ಗುಣಗಳು ಇಲ್ಲ, ನಾವು ಹೇಗೆ ಕೊಳಕಾಗಿದ್ದೇವೆ, ನೀವು ಸ್ವಚ್ಛವಾಗಿದ್ದೀರಾ ಎಂದು. ಯಾವಾಗ ತಮ್ಮನ್ನು ತಾವು ಆತ್ಮ ಎಂದು ನಿಶ್ಚಯ ಮಾಡಿಕೊಂಡು ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾರೆ, ಆಗ ಸಫಲತೆ ಸಿಗುವುದು. ಇಲ್ಲವೆಂದರೆ ಸಫಲತೆ ಬಹಳ ಕಡಿಮೆ ಸಿಗುವುದು. ತಿಳಿದುಕೊಳ್ಳುತ್ತಾರೆ ನಮ್ಮಲ್ಲಿ ಬಹಳ ಒಳ್ಳೆಯ ಜ್ಞಾನವಿದೆ ಎಂದು, ವಿಶ್ವದ ಭೂಗೋಳ ಚರಿತ್ರೆಯನ್ನು ನಾವು ತಿಳಿದುಕೊಂಡಿದ್ದೇವೆ ಎಂದು. ಆದರೆ ಯೋಗದ ಚಾರ್ಟನ್ನು ಬಾಬಾರವರಿಗೆ ಹೇಳುವುದಿಲ್ಲ. ಕೆಲವರಷ್ಟೇ ಕಷ್ಟಕರವಾಗಿ ಈ ಸ್ಥಿತಿಯಲ್ಲಿ ಇರುತ್ತಾರೆ. ಅಂದರೆ ಅರ್ಥ, ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡುತ್ತಾರೆ. ಅನೇಕರಿಗೆ ಈ ಅಭ್ಯಾಸವೇ ಇರುವುದಿಲ್ಲ. ಬಾಬಾ ತಿಳಿದುಕೊಳ್ಳುತ್ತಾರೆ, ಮಕ್ಕಳೇ ಕೇವಲ ಜ್ಞಾನದ ಚಕ್ರ ಬುದ್ಧಿಯಲ್ಲಿ ತಿರುಗಿಸುತ್ತಾ ಇರಿ. ಬಾಕಿ ನಾನು ಆತ್ಮ ಆಗಿದ್ದೇನೆ, ತಂದೆಯ ಜೊತೆ ನಾನು ಯೋಗ ಜೋಡಿಸಬೇಕು. ಇದರಿಂದ ಕಬ್ಬಿಣದ ಸಮಾನ ಇರುವಂತಹ ತುಕ್ಕೆಲ್ಲ ಬಿಟ್ಟು ಹೋಗಿ ಗೋಲ್ಡನ್ ಏಜಲ್ಲಿ ಹೋಗುತ್ತೇವೆ. ನಾನು ಆತ್ಮ, ತಂದೆಯನ್ನು ತಿಳಿದುಕೊಳ್ಳಬೇಕು, ಅವರ ನೆನಪಿನಲ್ಲಿಯೇ ಇರಬೇಕು. ಈ ಅಭ್ಯಾಸ ಕೆಲವರಲ್ಲಿ ಕಡಿಮೆ ಇದೆ. ಬಹಳಷ್ಟು ಜನ ಬರ್ತಾರೆ, ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಹೇಳುತ್ತಾರೆ. ಬಾಕಿಯವರಿಗೆ ಇದು ಗೊತ್ತೇ ಆಗುವುದಿಲ್ಲ ಆಂತರಿಕದಲ್ಲಿ ಆತ್ಮನಲ್ಲಿ ಎಷ್ಟು ತುಕ್ಕಿಡಿದಿದೆ, ವಿಕಾರಗಳಿದೆ ಎಂದು. ಸುಂದರರಿಂದ ಶ್ಯಾಮ ಆಗಿಬಿಟ್ಟಿರ್ತಾರೆ. ಮತ್ತು ಸುಂದರರು ಹೇಗಾಗೋದು ಅಂದರೆ ಪಾವನರಿಂದ ಪತಿತರಾಗ್ಬಿಟ್ಟಿದ್ದಾರೆ. ಮತ್ತೆ ಪಾವನರೇಗಾಗೋದು ಇದು ಯಾರಿಗೂ ಗೊತ್ತಿಲ್ಲ. ಕೇವಲ ಹಿಸ್ಟ್ರಿ ಜಾಗ್ರಫಿ ತಿಳಿದುಕೊಳ್ಳುವುದರಿಂದ ಏನು ಕೆಲಸ ಆಗಲ್ಲ. ಪಾವನರೇಗಾಗೋದು ಶಿಕ್ಷೆ ತಿನ್ನದೇ ಇರುವ, ಶಿಕ್ಷೆ ಅನುಭವಿಸದೇ ಇರುವುದಕ್ಕೆ ಉಪಾಯವಾಗಿದೆ ಕೇವಲ ಬಾಬಾರವರ ನೆನಪಿನಲ್ಲಿ ಇರುವುದು. ಯೋಗ ಸರಿಯಾಗಿಲ್ಲವೆಂದರೆ ಧರ್ಮರಾಜನ ಶಿಕ್ಷೆಗಳನ್ನು ಅನುಭವಿಸಬೇಕಾಗುವುದು. ಇದು ಬಹಳ ದೊಡ್ಡ ಸಬ್ಜೆಕ್ಟ್ ಆಗಿದೆ, ಯೋಗದ ಸಬ್ಜೆಕ್ಟು. ಇದನ್ನು ಕೆಲವರಷ್ಟೇ ತಗೊಳ್ತಾರೆ, ಈ ವಿಷಯದಲ್ಲಿ ಪಕ್ಕಾ ಇರ್ತಾರೆ.
ಜ್ಞಾನದಲ್ಲಿ ತಮ್ಮನ್ನು ತಾವು ಮಿಯಾಮಿಟ್ಟು ಎಂದು ತಿಳ್ಕೊಳ್ತಾರೆ, ನಮಗೆಲ್ಲ ಗೊತ್ತು ಅಂತ ತಿಳ್ಕೊಂಡು ಕೂತ್ಕೊಳ್ತಾರೆ. ಇದರಲ್ಲೇನೂ ಸಂಶಯ ಇಲ್ಲ. ಮೂಲ ಮಾತಾಗಿದೆ ಯೋಗ. ಯೋಗದಲ್ಲಿ ಬಹಳ ಕಚ್ಚಾ ಇದ್ದಾರೆ. ಆದ್ದರಿಂದ ಬಾಬಾ ಹೇಳುತ್ತಾರೆ, ಎಚ್ಚರಿಕೆಯಿಂದ ಇರಿ, ಕೇವಲ ಪಂಡಿತರಾಗಬೇಡಿ. ನಾನು ಆತ್ಮನಾಗಿದ್ದೇನೆ, ತಂದೆಯನ್ನು ನೆನಪು ಮಾಡಬೇಕು. ಬಾಬಾರವರು ಆಜ್ಞೆ ಕೊಟ್ಟಿದ್ದಾರೆ, ಮನ್ಮನಾಭವ. ಇದಾಗಿದೆ ಮಹಾಮಂತ್ರ. ತಮ್ಮನ್ನು ತಾವು ನಕ್ಷತ್ರ ಆತ್ಮವೆಂದು ತಿಳಿದು ತಂದೆಯನ್ನು ಸಹ ಆತ್ಮ ಎಂದು ತಿಳಿದುಕೊಳ್ಳಿ, ನಕ್ಷತ್ರವೆಂದು ತಿಳಿದುಕೊಂಡು ನೆನಪು ಮಾಡಿರಿ. ತಂದೆಯನ್ನು ದೊಡ್ಡ ರೂಪ ಎಂದು ತಿಳಿದುಕೊಳ್ಳಬೇಡಿ. ತಂದೆಯ ರೂಪ ದೊಡ್ಡದಾಗೇನೂ ಸನ್ಮುಖದಲ್ಲಿ ಬರುವುದಿಲ್ಲ. ಅಂದಾಗ ದೇಹಿ ಅಭಿಮಾನಿ ಆಗಿರುವುದರಲ್ಲಿಯೇ ಪರಿಶ್ರಮವಿದೆ. ವಿಶ್ವದ ಮಹಾರಾಜ ಮಹಾರಾಣಿ ಒಬ್ಬರೇ ಆಗ್ತಾರೆ. ಒಬ್ಬರೇ ಮಹಾರಾಜ ಒಬ್ಬರೇ ಮಹಾರಾಣಿ ಆಗ್ತಾರೆ. ಅವರಿಗೆ ಲಕ್ಷಾಂತರ ಜನ ಪ್ರಜೆಗಳಾಗ್ತಾರೆ. ಪ್ರಜೆಗಳಂತೂ ಬಹಳ ಇರ್ತಾರಲ್ವ. ಭೂಗೋಳ ಚರಿತ್ರೆಯನ್ನು ತಿಳಿದುಕೊಳ್ಳುವುದಂತೂ ಸಹಜ. ಆದರೆ ಯಾವಾಗ ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡುತ್ತಾರೆ, ಆಗ ಪಾವನರಾಗುತ್ತಾರೆ. ಈ ಅಭ್ಯಾಸ ಬಹಳ ಡಿಫಿಕಲ್ಟ್ ಇದೆ. ನೆನಪು ಮಾಡಲು ಕುಳಿತುಕೊಂಡಾಗ ಬಹಳ ಬಿರುಗಾಳಿಗಳು, ವಿಘ್ನಗಳು ಬರುತ್ತವೆ. ಕೆಲವರಂತೂ ಅರ್ಧ ಗಂಟೆನೂ ಸಹ ಏಕರಸವಾಗಿ ಕುಳಿತುಕೊಳ್ಳೋದಿಲ್ಲ, ಬಹಳ ಕಷ್ಟಕರವಾಗಿ ಕೂತ್ಕೊಳ್ತಾರೆ. ಏಕರಸವಾಗಿರೋದಿಲ್ಲ, ಗಳಿಗೆಗೂ ಮರೆಯುತ್ತಾರೆ. ಇದರಲ್ಲಿ ಸತ್ಯವಾದ ಗುಪ್ತ ಪರಿಶ್ರಮ ಬೇಕು. ಚಕ್ರದ ರಹಸ್ಯವನ್ನು ತಿಳಿದುಕೊಳ್ಳುವುದು ಸಹಜವಾಗಿದೆ. ಬಾಕಿ ದೇಹಿ ಅಭಿಮಾನಿಯಾಗಿ ತಂದೆಯನ್ನು ನೆನಪು ಮಾಡುವುದು ಕಷ್ಟವಾಗಿದೆ. ಇದನ್ನು ಕೆಲವರು ಕಷ್ಟಕರವಾಗಿ ತಿಳಿದುಕೊಳ್ಳುತ್ತಾರೆ ಮತ್ತು ಪಾತ್ರದಲ್ಲಿ ಬರುತ್ತಾರೆ. ತಂದೆಯ ನೆನಪಿನಿಂದಲೇ ತಾವು ಪಾವನರಾಗುತ್ತೀರಾ. ನಿರೋಗಿ ಕಾಯ, ಜಾಸ್ತಿ ಆಯುಷ್ಯು ಸಿಗುವುದು. ಕೇವಲ ವಿಶ್ವದ ಭೂಗೋಳ ಚರಿತ್ರೆ ತಿಳಿಸುವುದರಿಂದ ಮಾಲೆಯ ಮಣಿ ಆಗಲು ಸಾಧ್ಯವಿಲ್ಲ. ಮಣಿ ಆಗುವುದು ತಂದೆಯ ನೆನಪಿನಿಂದ. ಈ ಪರಿಶ್ರಮ ಕೆಲವರದಷ್ಟೇ ಇರುತ್ತೆ ಅಂತಾರೆ ಬಾಬಾ. ಅಂದರೆ ಅಷ್ಟು ಶ್ರೇಷ್ಠ ಪುರುಷಾರ್ಥ ಕಡಿಮೆ ಇದೆ. ಸ್ವಯಂ ತಿಳ್ಕೊಳ್ತಾರೆ ನಾವು ನೆನಪಿನಲ್ಲಿ ಇರುವುದಿಲ್ಲ ಎಂದು. ಒಳ್ಳೊಳ್ಳೆಯ ಮಹಾರಥಿ ಮಕ್ಕಳು ಸಹ ಈ ಮಾತಿನಲ್ಲಿ ಡೀಲ ಇದ್ದಾರೆ. ಮುಖ್ಯ ಮಾತು ತಿಳಿಸಲು ಬರುವುದೇ ಇಲ್ಲ. ಈ ಮಾತು ಸಹ ಕಷ್ಟವಾಗಿದೆ. ಕಲ್ಪದ ಆಯುಷ್ಯು ದೊಡ್ಡದು ಮಾಡಿದ್ದಾರೆ. ತಾವು 5,000 ವರ್ಷಗಳನ್ನು ಸಿದ್ಧ ಮಾಡಿ ತಿಳಿಸುತ್ತೀರಾ. ಆದರೆ ಆತ್ಮ ಪರಮಾತ್ಮನ ರಹಸ್ಯವನ್ನು ಯಾರೂ ತಿಳಿದುಕೊಂಡಿಲ್ಲ, ನೆನಪು ಮಾಡುವುದಿಲ್ಲ. ಆದ್ದರಿಂದ ಸ್ಥಿತಿ ಏರುಪೇರು ಆಗುತ್ತಿರುತ್ತದೆ. ದೇಹಾಭಿಮಾನ ಬಹಳ ಇದೆ. ದೇಹಿ ಅಭಿಮಾನಿ ಆದಾಗ ಮಾಲೆಯ ಮಣಿಯಾಗಲು ಸಾಧ್ಯವಿದೆ. ಈ ರೀತಿಯೆಲ್ಲ ವಿಶ್ವದ ಭೂಗೋಳ ಚರಿತ್ರೆ ತಿಳಿಸುತ್ತೇವೆ. ಆದ್ದರಿಂದ ನಾವು ಮಾಲೆಯಲ್ಲಿ ಸಮೀಪ ಬರುತ್ತೇವೆ. ಇಲ್ಲ, ಆತ್ಮ ಎಷ್ಟು ಚಿಕ್ಕದಿದೆ. ಆತ್ಮನಲ್ಲಿ 84 ಜನ್ಮಗಳ ಪಾತ್ರ ಅಡಕವಾಗಿದೆ. ಈ ಮಾತನ್ನು ಮೊಟ್ಟ ಮೊದಲು ಬುದ್ಧಿಯಲ್ಲಿ ತರಬೇಕು. ಅನಂತರ ಚಕ್ರವನ್ನು ನೆನಪು ಮಾಡಬೇಕು. ಮೂಲ ಮಾತಾಗಿದೆ ಯೋಗದ ಮಾತು. ಯೋಗಿ ಅವಸ್ಥೆ ಬೇಕಾಗಿದೆ. ಪಾಪಾತ್ಮರಿಂದ ಪುಣ್ಯ ಆತ್ಮರಾಗಬೇಕು. ಆತ್ಮ ಪವಿತ್ರ ಆಗುವುದು ಯೋಗದಿಂದ. ಯೋಗ ಬಲ ಇರುವವರೇ ಧರ್ಮರಾಜನ ಶಿಕ್ಷೆಗಳಿಂದ ರಕ್ಷಣೆಯಾಗುತ್ತಾರೆ. ಈ ಪರಿಶ್ರಮ ಬಹಳ ಕಷ್ಟಕರವಾಗಿ ಕೆಲವರಷ್ಟೇ ಪಡುತ್ತಾರೆ. ಮಾಯೆಯ ಬಿರುಗಾಳಿಗಳು ಬಹಳ ಬರುತ್ತವೆ. ಬಹಳ ಆಳವಾದ ಗುಪ್ತ ಪರಿಶ್ರಮ ಬೇಕು. ಲಕ್ಷ್ಮೀನಾರಾಯಣ ಆಗುವುದು ಚಿಕ್ಕಮ್ಮನ ಮನೆಗೆ ಊಟಕ್ಕೆ ಹೋದಷ್ಟು ಸಹಜವಲ್ಲ. ಈ ಅಭ್ಯಾಸವಾದಾಗ ನಡೆಯುತ್ತಾ ತಿರುಗಾಡುತ್ತಾ ಬಾಬಾರವರ ನೆನಪಿನಲ್ಲಿ ಇರಬಹುದು. ಇದಕ್ಕೆ ಯೋಗ ಎಂದು ಹೇಳಲಾಗುವುದು. ನಡೀತಾ ತಿರುಗಾಡ್ತಾ ಬಾಬಾ ನೆನಪಲ್ಲಿರುವಂತಹ ಅಭ್ಯಾಸವಾಗಬೇಕು. ಬಾಕಿ ಜ್ಞಾನದ ಮಾತುಗಳಂತೂ ಚಿಕ್ಕ ಚಿಕ್ಕ ಮಕ್ಕಳು ಸಹ ತಿಳಿದುಕೊಳ್ಳುತ್ತಾರೆ. ಚಿತ್ರಗಳಲ್ಲಿ ಎಲ್ಲ ಯುಗಗಳು ಇದೆ. ಇದಂತೂ ಕಾಮನ್. ಯಾವಾಗ ಯಾವುದೇ ಕಾರ್ಯ ಪ್ರಾರಂಭ ಮಾಡುತ್ತಾರೆ ಆಗ ಸ್ವಸ್ತಿಕದ ಚಿತ್ರವನ್ನು ಬರೆಯುತ್ತಾರೆ. ಇದು ಗುರುತಾಗಿದೆ ಸತ್ಯಯುಗ, ತ್ರೇತ, ದ್ವಾಪರ, ಕಲಿಯುಗದ್ದು. ಬಾಕಿ ಮೇಲೆ ಚಿಕ್ಕದಾದಂತಹ ಸಂಗಮ ಯುಗ. ಅಂದಾಗ ಮೊಟ್ಟ ಮೊದಲು ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡುತ್ತಾ ಇದ್ದಾಗ
ಆ ಒಂದು ಶಾಂತಿ ಹರಡುವುದು. ಯೋಗದಿಂದ ವಿಕರ್ಮ ವಿನಾಶವಾಗುವುದು. ಪೂರ್ತಿ ಪ್ರಪಂಚ ಈ ಮಾತಿನಲ್ಲೇ ಮರೆತಿದೆ, ತಪ್ಪು ಮಾಡುತ್ತಿದೆ. ಆತ್ಮ ಪರಮಾತ್ಮನ ಪ್ರತಿಯಾಗಿ ಮರೆತು ಬಿಟ್ಟಿದ್ದಾರೆ. ಕೆಲವರು ಹೇಳ್ತಾರೆ ಪರಮಾತ್ಮ 1000 ಸೂರ್ಯರಿಗಿಂತಲೂ ತೇಜೋಮಯ ಎಂದು. ಆದರೆ ಆ ರೀತಿ ಇರಲಿಕ್ಕೆ ಸಾಧ್ಯ ಇಲ್ಲ. ಯಾವಾಗ ಹೇಳ್ತಾರೆ ಆತ್ಮನೇ ಪರಮಾತ್ಮ ಎಂದು, ಮತ್ತು ಇಬ್ಬರು ಒಬ್ಬರೇ ಆಗಿಬಿಟ್ರು ಅಲ್ವಾ. ಚಿಕ್ಕವರು ದೊಡ್ಡವರು ಅನ್ನುವಂತಹ ವ್ಯತ್ಯಾಸವಿರುವುದಿಲ್ಲ. ಇದರ ಬಗ್ಗೆಯೂ ತಿಳಿಸಬೇಕು. ಆತ್ಮನ ರೂಪ ಬಿಂದುವಾಗಿದೆ. ಆತ್ಮವೇ ಪರಮಾತ್ಮ ಆದಾಗ ಪರಮಾತ್ಮನೂ ಸಹ ಬಿಂದು ಆದರೂ ಅಲ್ವಾ. ಇದರಲ್ಲಿ ವ್ಯತ್ಯಾಸವಾಗುವುದಿಲ್ಲ. ಎಲ್ಲರೂ ಪರಮಾತ್ಮ ಆಗಿಬಿಟ್ರೆ ಮತ್ತು ಎಲ್ಲರೂ ಕ್ರಿಯೇಟರ್ ಆಗಿಬಿಟ್ರಲ್ವ, ರಚಯಿತರಾಗ್ಬಿಟ್ರಲ್ವ. ಸರ್ವರ ಸದ್ಗತಿ ಮಾಡುವಂತಹವರಂತೂ ಒಬ್ಬ ತಂದೆಯಾಗಿದ್ದಾರೆ. ಬಾಕಿ ಪ್ರತಿಯೊಬ್ಬರಿಗೂ ತಮ್ಮ ತಮ್ಮ ಪಾತ್ರ ಸಿಕ್ಕಿದೆ. ಇದನ್ನು ಬುದ್ಧಿಯಲ್ಲಿ ಕೂರಿಸಬೇಕು, ತಿಳಿದುಕೊಳ್ಳುವಂತಹ ಮಾತಾಗಿದೆ. ಬಾಬಾ ಹೇಳುತ್ತಾರೆ, ನನ್ನನ್ನು ನೆನಪು ಮಾಡಿದಾಗ ತುಕ್ಕು ಬಿಟ್ಟು ಹೋಗುವುದು. ಇದು ಪರಿಶ್ರಮವಿದೆ. ಒಂದಂತೂ ಅರ್ಧ ಕಲ್ಪ ದೇಹಾಭಿಮಾನಿಗಳಾಗಿದ್ದೀರಿ. ಸತ್ಯಯುಗದಲ್ಲಿ ದೇಹಿ ಅಭಿಮಾನಿಗಳಾಗಿದ್ದರೆ, ಆದರೆ ಬಾಬಾರವರನ್ನು ತಿಳಿದುಕೊಂಡಿರಲಿಲ್ಲ, ಜ್ಞಾನ ಗೊತ್ತಿರಲಿಲ್ಲ. ಈ ಸಮಯದಲ್ಲಿ ಏನೆಲ್ಲ ಜ್ಞಾನ ತಮಗೆ ಸಿಗುತ್ತಿದೆ ಅದೆಲ್ಲವೂ ಮಾಯವಾಗುವುದು. ಕೇವಲ ಇಷ್ಟಂತೂ ಸತ್ಯಯುಗದಲ್ಲಿ ಗೊತ್ತಿರತ್ತೆ, ನಾನು ಆತ್ಮ ಒಂದು ಶರೀರವನ್ನು ಬಿಟ್ಟು ಮತ್ತೊಂದು ಶರೀರವನ್ನು ಪಡೆದುಕೊಳ್ಳುತ್ತೇನೆ, ಪಾತ್ರ ಅಭಿನಯಿಸುತ್ತೇನೆ. ಇದರಲ್ಲಿ ಚಿಂತೆಯ ಮಾತೇನಿದೆ? ಪ್ರತಿಯೊಬ್ಬರೂ ತಮ್ಮ ತಮ್ಮ ಪಾತ್ರವನ್ನು ಅಭಿನಯಿಸುತ್ತಾರೆ. ಅಳುವುದರಿಂದ ಏನಾಗತ್ತೆ? ಇದನ್ನು ತಿಳಿಸಬೇಕು. ಒಂದು ವೇಳೆ ಸ್ವಲ್ಪ ತಿಳ್ಕೊಂಡ್ರೂ ಸಹ ಶಾಂತವಾಗಿದ್ದು ಬಿಡುತ್ತಾರೆ, ಶಾಂತಿ ಸಿಗತ್ತೆ. ಸ್ವಯಂ ತಿಳಿದುಕೊಂಡಾಗ ಅನ್ಯರಿಗೂ ತಿಳಿಸುತ್ತಾರೆ. ವೃದ್ಧರು ಸಹ ತಿಳಿಸಬಹುದು. ಅಳುವುದರಿಂದ ಏನು ಶರೀರ ಬಿಟ್ಟಿರುವಂತಹವರು ವಾಪಸ್ ಬರುತ್ತಾರೆಯೇ? ಬರುವುದಿಲ್ಲ. ಶರೀರ ಬಿಟ್ಟು ಆತ್ಮ ಹೊರಟು ಹೋಗಿದೆ. ಇದರಲ್ಲಿ ಅಳುವ ಮಾತಾದರೂ ಏನಿದೆ? ಅಜ್ಞಾನ ಕಾಲದಲ್ಲಿಯೂ ಆ ರೀತಿ ತಿಳಿದುಕೊಳ್ಳುತ್ತಾರೆ. ಆದರೆ ಇದನ್ನು ತಿಳಿದುಕೊಳ್ಳುವುದಿಲ್ಲ. ಆತ್ಮ ಏನಾಗಿದೆ, ಪರಮಾತ್ಮ ಏನಾಗಿದ್ದಾರೆ. ಆತ್ಮನಲ್ಲಿ ವಿಕಾರಗಳ ತುಕ್ಕು ಹಿಡಿದಿದೆ. ಅವರಂತೂ ತಿಳ್ಕೊಳ್ತಾರೆ ಆತ್ಮ ನಿರ್ಲೇಪ ಎಂದು. ಇದು ಬಹಳ ಸೂಕ್ಷ್ಮವಾದ ಮಾತಾಗಿದೆ. ಬಾಬಾ ತಿಳಿದುಕೊಂಡಿದ್ದಾರೆ. ಬಹಳಷ್ಟು ಜನ ಮಕ್ಕಳು ನೆನಪಿನಲ್ಲಿ ಇರುವುದಿಲ್ಲ. ಕೇವಲ ತಿಳಿಸುವುದರಿಂದ ಏನಾಗತ್ತೆ? ತುಂಬ ಪ್ರಭಾವಿತರಾಗ್ತಾರೆ. ಆದರೆ ಇದರಿಂದ ಅವರ ಕಲ್ಯಾಣವೇನೂ ಆಗುವುದಿಲ್ಲ. ಆತ್ಮ ಪರಮಾತ್ಮನ ಪರಿಚಯ ಸಿಕ್ಕಿದಾಗ ತಿಳಿದುಕೊಳ್ಳುತ್ತಾರೆ, ನಾವು ಪರಮಾತ್ಮನಿಗೆ ಮಕ್ಕಳಾಗಿದ್ದೇವೆ ಎಂದು. ಬಾಬಾರವರೇ ಪತಿತ ಪಾವನ ಆಗಿದ್ದಾರೆ. ಅವರೇ ಬಂದು ನಮ್ಮನ್ನು ದುಃಖದಿಂದ ಬಿಡಿಸುತ್ತಾರೆ. ಅವರು ಸಹ ಬಿಂದುವಾಗಿದ್ದಾರೆ ಅಂದಾಗ ತಂದೆಯನ್ನು ನಿರಂತರವಾಗಿ ನೆನಪು ಮಾಡಬೇಕು. ಬಾಕಿ ಭೂಗೋಳ ಚರಿತ್ರೆಯನ್ನು ತಿಳಿದುಕೊಳ್ಳುವಂತಹದ್ದು ದೊಡ್ಡ ಮಾತೇನಲ್ಲ. ಬಲೆ ತಿಳ್ಕೊಳ್ಳೋದಕ್ಕೋಸ್ಕರ ಬರ್ತಾರೆ. ಆದರೆ ಈ ಅವಸ್ಥೆಯಲ್ಲಿ ತತ್ಪರರಾಗಿರಬೇಕು. ನಾನು ಆತ್ಮನಾಗಿದ್ದೇನೆ, ಇದರಲ್ಲಿಯೇ ಪರಿಶ್ರಮವಿರುವಂತಹದ್ದು. ಆತ್ಮ ಪರಮಾತ್ಮನ ಮಾತಂತೂ ತಮಗೆ ತಂದೆಯೇ ಬಂದು ತಿಳಿಸಿದ್ದಾರೆ. ಸೃಷ್ಟಿಯ ಚಕ್ರವಂತೂ ಸಹಜವಾಗಿದೆ. ಎಷ್ಟು ಸಾಧ್ಯವೋ ಅಷ್ಟು ಎದ್ದೋಳುತ್ತಾ ಕುಳಿತುಕೊಳ್ಳುತ್ತಾ ದೇಹಿ ಅಭಿಮಾನಿಯಾಗಿರುವ ಪರಿಶ್ರಮ ಪಡಬೇಕು. ದೇಹಿ ಅಭಿಮಾನಿಗಳು ಬಹಳ ಶಾಂತರಾಗಿರುತ್ತಾರೆ. ತಿಳಿದುಕೊಳ್ಳುತ್ತಾರೆ ನಾನು ಶಾಂತಿಯಲ್ಲಿ ಹೋಗಬೇಕೆಂದು. ನಿರಾಕಾರಿ ಪ್ರಪಂಚದಲ್ಲಿ ಹೋಗಿ ವಿರಾಜಮಾನರಾಗಬೇಕು. ನಮ್ಮ ಪಾತ್ರ ಈಗ ಪೂರ್ಣವಾಗಿದೆ. ತಂದೆಯ ರೂಪ ಚಿಕ್ಕ ಬಿಂದು ಎಂದು ತಿಳಿದುಕೊಳ್ಳುತ್ತಾರೆ. ದೊಡ್ಡ ಲಿಂಗಾಕಾರದಲ್ಲಿ ಏನು ಬಾಬಾ ಇಲ್ಲ. ಬಾಬಾ ಬಹಳ ಚಿಕ್ಕದಾಗಿದ್ದಾರೆ. ಅವರೇ ಜ್ಞಾನಪೂರ್ಣ ಆಗಿದ್ದಾರೆ. ಸರ್ವರ ಸದ್ಗತಿ ದಾತ ಆಗಿದ್ದಾರೆ. ನಾನು ಆತ್ಮನೂ ಸಹ ನಾಲೆಜ್ಫುಲ್ ಆಗುತ್ತಿದ್ದೇನೆ. ಈ ರೀತಿ ಚಿಂತನೆ ಯಾವಾಗ ನಡೆಯುವುದು ಆಗ ಶ್ರೇಷ್ಠ ಪದವಿಯನ್ನು ಪಡೆಯಬಹುದು. ಪ್ರಪಂಚದಲ್ಲಿ ಯಾರೂ ಸಹ ಆತ್ಮ ಪರಮಾತ್ಮನನ್ನು ತಿಳಿದುಕೊಂಡಿಲ್ಲ ಯಥಾರ್ಥವಾಗಿ. ತಾವು ಬ್ರಾಹ್ಮಣರು ಈಗ ತಿಳಿದುಕೊಂಡಿದ್ದೀರಾ. ಸನ್ಯಾಸಿಗಳು ಸಹ ತಿಳ್ಕೊಂಡಿಲ್ಲ, ಕರಿತಾನೇ ಇದ್ದಾರೆ ಅಲ್ವಾ.
ಮತ್ತೆ ಬಂದು ತಿಳ್ಕೊಳ್ಳೋದೂ ಇಲ್ಲ ಅವರಂತೂ ಎಲ್ಲರೂ ತಮ್ಮ ತಮ್ಮ ಧರ್ಮಗಳಲ್ಲಿ ಬರುವವರಾಗಿದ್ದಾರೆ. ಲೆಕ್ಕಾಚಾರ ಚುಕ್ತ ಮಾಡಿಕೊಂಡು ಹೊರಟು ಹೋಗುತ್ತಾರೆ. ತಾವೇ ಈ ಪರಿಶ್ರಮ ಪಡ್ತೀರಾ, ತಾವೇ ಈ ಪರಿಶ್ರಮ ಪಡುವುದರಿಂದ ತಂದೆಯಿಂದ ಆಸ್ತಿ ಸಿಗುವುದು. ಈಗ ಮತ್ತೆ ದೇಹಿ ಅಭಿಮಾನಿ ಆಗಬೇಕು. ಮನಸ್ಸಂತೂ ಆತ್ಮನಲ್ಲಿ ಇದೆ ಅಲ್ವಾ? ಆತ್ಮನಿಗೆ ಮನಸ್ಸು ಏನಿದೆ, ಮನಸ್ಸಿನಿಂದ ತಂದೆಯನ್ನು ನೆನಪು ಮಾಡುತ್ತೆ. ತಂದೆಯ ಜೊತೆ ತಮ್ಮ ಬುದ್ಧಿಯೋಗವನ್ನು ಆತ್ಮ ಜೋಡಿಸುತ್ತೆ. ಹೃದಯ ಶರೀರದಲ್ಲಿ ಅಂದರೆ ಮನಸ್ಸು ಶರೀರದಲ್ಲಿ ಇಲ್ಲ, ಮನಸ್ಸು ಆತ್ಮನಲ್ಲಿ ಇದೆ. ಶರೀರದ ಎಲ್ಲ ಅಂಗಾಂಗಗಳು ಸ್ಥೂಲವಾಗಿವೆ. ಮನಸ್ಸನ್ನು ಜೋಡಿಸುವುದು ಆತ್ಮನ ಕೆಲಸವಾಗಿದೆ. ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ಪರಮಾತ್ಮ ತಂದೆಯ ಜೊತೆ ಮನಸ್ಸು ಜೋಡಿಸಬೇಕು. ಆತ್ಮ ಬಹಳ ಸೂಕ್ಷ್ಮವಾಗಿದೆ. ಎಷ್ಟು ಚಿಕ್ಕ ಸೂಕ್ಷ್ಮ ಆತ್ಮ ಆಗಿದೆ. ಪಾತ್ರ ನೋಡಿ ಎಷ್ಟು ಅಭಿನಯಿಸುತ್ತೆ. ಇದು ಸಹ ವಿಧಿಯ ಆಟವಾಗಿದೆ. ಇಷ್ಟು ಚಿಕ್ಕ ಆತ್ಮನಲ್ಲಿ ಎಷ್ಟು ಅವಿನಾಶಿ ಪಾತ್ರ ತುಂಬಲ್ಪಟ್ಟಿದೆ, ಅಡಕವಾಗಿದೆ. ಎಂದಿಗೂ ಅಳಿಸಿ ಹೋಗುವಂಥದ್ದಲ್ಲ, ಬಹಳ ಸೂಕ್ಷ್ಮವಾಗಿದೆ. ತಾವು ಪ್ರಯತ್ನ ಪಟ್ಟರೂ ಸಹ ದೊಡ್ಡ ವಸ್ತುವೇ ನೆನಪು ಬರುತ್ತದೆ. ನಾನು ಆತ್ಮ ಚಿಕ್ಕ ನಕ್ಷತ್ರವಾಗಿದ್ದೇನೆ ಅಂದಾಗ ತಂದೆಯೂ ಸಹ ಚಿಕ್ಕ ನಕ್ಷತ್ರವಾಗಿದ್ದಾರೆ. ತಾವು ಮಕ್ಕಳು ಮೊಟ್ಟ ಮೊದಲು ಇದೇ ಪರಿಶ್ರಮ ಪಡಬೇಕು. ಇಷ್ಟು ಚಿಕ್ಕ ಆತ್ಮವೇ ಈ ಸಮಯದಲ್ಲಿ ಪತಿತ ಆಗಿದೆ. ಆತ್ಮನನ್ನು ಪಾವನ ಮಾಡುವಂತಹ ಮೊಟ್ಟ ಮೊದಲ ಉಪಾಯ ಇದಾಗಿದೆ. ವಿದ್ಯಾಭ್ಯಾಸ ಮಾಡಬೇಕು. ಬಾಕಿ ಆಟ ಆಡೋದು, ಕೇಲ್ನ ಕೂದನ ಅದು ಬೇರೆ ಮಾತು ಅಂತಾರೆ ಬಾಬಾ. ಆಟೋಟಗಳನ್ನು ಮಾಡುವಂಥದ್ದು ಬೇರೆ ಮಾತಾಗಿದೆ. ಆಟವೂ ಸಹ ಒಂದು ಕಲೆಯಾಗಿದೆ. ವಿದ್ಯಾಭ್ಯಾಸದಿಂದ ಪದವಿ ಸಿಗುತ್ತದೆ, ಆಟೋಟಗಳಿಂದ ಪದವಿ ಸಿಗುವುದಿಲ್ಲ. ಆಟ ಆಡುವಂತಹದ್ದು ಡಿಪಾರ್ಟ್ಮೆಂಟು, ಕಲ್ಚರಲ್ ಡಿಪಾರ್ಟ್ಮೆಂಟೇ ಬೇರೆಯಾಗಿದೆ. ಅದರ ಜೊತೆ ಜ್ಞಾನಯೋಗದ ಸಂಬಂಧವೇ ಇಲ್ಲ ಅಂತಾರೆ ಬಾಬ್ರವರು. ಭೋಗ ಇಡೋದು ಅದನ್ನು ಸಹ ಒಂದು ಆಟವೇ ಆಗಿದೆ. ಮುಖ್ಯ ಮಾತಾಗಿದೆ ನೆನಪು, ಬಾಬರವರನ್ನು ನೆನಪು ಮಾಡುವುದು ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಪ್ದಾದರವರ ನೆನಪು, ಪ್ರೀತಿ, ಬೆಳಗಿನ ವಂದನೆಗಳು. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು. ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಪ್ದಾದರವರಿಗೆ ನೆನಪು, ಪ್ರೀತಿ, ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು. ಧಾರಣೆಗಾಗಿ ಮುಖ್ಯ ಸಾರ. ಫಸ್ಟ್ ಪಾಯಿಂಟು, ಧರ್ಮರಾಜನ ಶಿಕ್ಷೆಗಳಿಂದ ಬಚಾವಾಗಲು ನೆನಪಿನ ಗುಪ್ತ ಪರಿಶ್ರಮ ಪಡಬೇಕು. ಪಾವನರಾಗುವ ಉಪಾಯವಾಗಿದೆ ತಮ್ಮನ್ನು ತಾವು ಆತ್ಮ ಬಿಂದು ಎಂದು ತಿಳಿದು ಬಿಂದು ತಂದೆಯನ್ನು ನೆನಪು ಮಾಡಬೇಕು. ಎರಡನೇ ಪಾಯಿಂಟು, ಜ್ಞಾನದಲ್ಲಿ ತಮ್ಮನ್ನು ತಾವು ಮಿಟ್ಟು ತಿಳಿದುಕೊಳ್ಳಬಾರದು. ನನಗೆ ಎಲ್ಲ ಗೊತ್ತು ಅಂತ ತಿಳ್ಕೊಳ್ಬಾರ್ದು. ಏಕರಸ ಅವಸ್ಥೆ ತಯಾರು ಮಾಡಿಕೊಳ್ಳುವ ಅಭ್ಯಾಸ ಮಾಡಬೇಕು. ತಂದೆಯ ಯಾವ ಆಜ್ಞೆ ಇದೆ ಅದನ್ನು ಪಾಲನೆ ಮಾಡಬೇಕು. ವರದಾನ, ಪ್ರತಿ ಕರ್ಮ ಮಾಡುತ್ತಾ ಕಮಲ ಆಸನದಲ್ಲಿ ವಿರಾಜಮಾನರಾಗಿರುವಂತಹ ಸಹಜ ಮತ್ತು ನಿರಂತರ ಯೋಗಿಗಳಾಗಿರಿ. ಪ್ರತಿ ಕರ್ಮ ಮಾಡುತ್ತಾ ಕಮಲ ಆಸನದಲ್ಲಿ ವಿರಾಜಮಾನರಾಗಿರುವಂತಹ ಸಹಜ ಮತ್ತು ನಿರಂತರ ಯೋಗಿಗಳಾಗಿರಿ. ವರದಾನದ ವಿಶ್ಲೇಷಣೆ, ನಿರಂತರ ಯೋಗಯುಕ್ತರಾಗಿರಲು ಕಮಲ ಪುಷ್ಪದ ಆಸನದ ಮೇಲೆ ಸದಾ ವಿರಾಜಮಾನರಾಗಿರಿ. ಆದರೆ ಕಮಲ ಆಸನದಲ್ಲಿ ಯಾರು ಸ್ಥಿತರಾಗಿರ್ಲಿಕ್ಕಾಗುತ್ತೆ ಅಂದರೆ ಯಾರು ಹಗುರರು, ಲೈಟ್ ಆಗಿರುತ್ತಾರೆ. ಯಾವುದೇ ಪ್ರಕಾರದ ಹೊರೆ ಅಂದರೆ ಅರ್ಥ ಬಂಧನವಿರಬಾರದು. ಮನಸ್ಸಿನ ಸಂಕಲ್ಪಗಳ ಹೊರೆ, ಸಂಸ್ಕಾರಗಳ ಹೊರೆ, ಪ್ರಪಂಚದ ವಿನಾಶಿ ವಸ್ತುಗಳ ಆಕರ್ಷಣೆಯ ಹೊರೆ, ಲೌಕಿಕ ಸಂಬಂಧಗಳ ಮಮತೆಯ ಹೊರೆ. ಯಾವಾಗ ಈ ಎಲ್ಲ ಹೊರೆ ಸಮಾಪ್ತಿಯಾಗತ್ತೆ ಆಗ ಕಮಲ ಆಸನದಲ್ಲಿ ವಿರಾಜಮಾನ ನಿರಂತರ ಯೋಗಿಗಳಾಗಲು ಸಾಧ್ಯ. ಸ್ಲೋಗನ್, ಸಹನಶೀಲತೆಯ ಗುಣವನ್ನು ಧಾರಣೆ ಮಾಡಿಕೊಂಡಾಗ ಅಸತ್ಯತೆಯ ಆಶ್ರಯ ಪಡೆಯುವ ಅಗತ್ಯವಿರುವುದಿಲ್ಲ. ಸಹನಶೀಲತೆಯ ಗುಣ ಧಾರಣೆ ಮಾಡಿಕೊಂಡಾಗ ಅಸತ್ಯದ ಆಶ್ರಯ ಪಡೆಯುವ ಅವಶ್ಯಕತೆ ಇರೋದಿಲ್ಲ.
ಅವ್ಯಕ್ತ ಇಷಾರೆ, ಮಹಾನರಾಗಲು ಮಧುರತೆ ಮತ್ತು ನಮ್ರತೆಯ ಗುಣವನ್ನು ಧಾರಣೆ ಮಾಡಿಕೊಳ್ಳಿ. ಯಾರ ಸ್ವಭಾವ ಸಂಸ್ಕಾರ ಸರಳ ಮಧುರವಾಗಿರುತ್ತೆ, ಅವರು ಸಂಸ್ಕಾರ ಸ್ವರೂಪದಲ್ಲಿ ಏನು ಇರುತ್ತೆ ಅದು ಬರುತ್ತೆ, ಸ್ವರೂಪದಲ್ಲಿ ಬರುತ್ತೆ. ಯಾವಾಗ ಸಂಸ್ಕಾರ ಬಾಪ್ದಾದರವರ ಸಮಾನ ಆಗತ್ತೆ, ಆಗ ಬಾಪ್ದಾದರವರ ಸ್ವರೂಪ ಎಲ್ಲರಿಗೂ ಕಾಣಿಸುತ್ತೆ. ಹೀಗೆ ಬಾಪ್ದಾದ ಇದ್ದಾರೆ, ಹಾಗೆ ಅದೇ ಗುಣ, ಅದೇ ಕರ್ತವ್ಯ, ಅದೇ ಮಾತು, ಅದೇ ಸಂಕಲ್ಪ ಅನುಭವ ಆಗತ್ತೆ. ಎಲ್ಲರ ಬಾಯಿಂದ ಬರುತ್ತೆ, ಇವರಂತೂ ಅವರೇ ಅನ್ನಿಸ್ತಾರೆ, ಬಾಪ್ದಾದನ ಸಮಾನ ಅನ್ನಿಸ್ತಾರೆ, ಇದೇ ಎಲ್ಲರೂ ಹೇಳುತ್ತಾರೆ. ಓಂ ಶಾಂತಿ.